ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಕಾವ್ಯ ನಯನ. ಬನ್ನಿ ಫ್ರೆಂಡ್ಸ್, ಇವತ್ತು ಸ್ವೀಟ್ ರೆಸಿಪಿ ಮಾಡೋಣ. ಚಿಕ್ಕ ಮಕ್ಕಳು ಇದ್ದಾಗಿಂದಲೂ ಇಲ್ಲಿವರೆಗೂ ಹಾಲ್ಕೋವಾ ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ. ಬನ್ನಿ ಫ್ರೆಂಡ್ಸ್, ಅದನ್ನು ಯಾವ ಥರ ಮಾಡೋದು ಅಂತ ನೋಡೋಣ. ಫಸ್ಟು ಒಂದು ಪಾತ್ರೆನ ಒಲೆ ಮೇಲೆ ಇಟ್ಬಿಟ್ಟು, ಒಲೆ ಆನ್ ಮಾಡಿದ್ದೀವಿ. ಸ್ವಲ್ಪ ತುಪ್ಪ ಹಾಕಿಬಿಟ್ಟು, 1-2 ಟೇಬಲ್ ಸ್ಪೂನ್ ತುಪ್ಪ ಹಾಕಿ 1 ಕಪ್ಪು ಕಡಲೆ ಹಿಟ್ಟನ್ನ ಹಾಕೋಣ. ಫ್ರೈ ಮಾಡೋಣ. ಕಲರ್ ಸ್ವಲ್ಪ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡೋಣ. ಡ್ರೈ ರೋಸ್ಟ್ ಥರ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡೋದು. ಇವಾಗ 2 ಟೇಬಲ್ ಸ್ಪೂನ್ ಮೀಡಿಯಮ್ ರವೆ, ಅಂದರೆ ಉಪ್ಪಿಟ್ಟು ರವೆಗೆಲ್ಲ ಬಳಸ್ತೀವಲ್ಲ ಅದು 2 ಟೇಬಲ್ ಸ್ಪೂನ್ ಹಾಕೋದು. ಕ್ರಿಸ್ಪಿಯಾಗಿ ಬಾಯಿಗೆ ಸಿಗುತ್ತೆ, ಚೆನ್ನಾಗಿರುತ್ತೆ ಸ್ವೀಟು. 2 ಹಾಕ್ಬಿಟ್ಟು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಬೇಕು. ಕಲರ್ ನೋಡಿ ಚೇಂಜ್ ಆಗಿದೆ. ಈಗ ಇನ್ನೊಂದು 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ಸ್ವಲ್ಪ ಬಾಡಿಸೋಣ. ಮತ್ತೆ ಕಲರ್ ಕಂದು ಬಣ್ಣ ಬರಬೇಕು, ಅಲ್ಲಿವರೆಗೂ ಡ್ರೈ ರೋಸ್ಟ್ ಮಾಡೋಣ. ಯಾರಿಗೆ ಇಷ್ಟ ಇಲ್ಲ ಈ ಸ್ವೀಟು? ಎಲ್ರಿಗೂ ಇಷ್ಟ, ಚಿಕ್ಕ ಮಕ್ಕಳಿಂದ ಹಿಡಿದು ನಾವು ಇಲ್ಲಿವರೆಗೂ ಕೂಡ ನಮ್ಗೆ ಅದು ಹಾಲ್ಕೋವಾ ಅಂದರೆ ತುಂಬ ಇಷ್ಟ. ನಾವು ಚಿಕ್ಕ ವಯಸ್ಸಲ್ಲಿ 2 ರೂಪಾಯಿ 3 ರೂಪಾಯಿ ಕೊಟ್ಟು ಎಷ್ಟೊಂದು ಹಾಲ್ಕೋವಾ ಕೊಡೋರು. ಇವಾಗ ಮನೇಲೇ ಮಾಡ್ಕೊಂಡು ತಿಂತೀವಿ ಆರಾಮಾಗಿ. ಅಂಗಡೀಲಿ ಅದೆಲ್ಲಿ ಕಾಣಿಸೋದೇ ಇಲ್ಲ, ಮರೆಯಾಗಿಬಿಟ್ಟಿದೆ ಈಗ. ನೋಡಿ ಫ್ರೆಂಡ್ಸ್, ಮತ್ತೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಫ್ರೈ ಮಾಡಿದ್ದೀವಿ. ನೋಡಿ ಫ್ರೆಂಡ್, ಇವಾಗ ಬ್ರೌನ್ ಕಲರ್ ಬಂದಿದೆ. ಇವಾಗ ಕರೆಕ್ಟಾಗಿದೆ. ಒಲೆ ಆಫ್ ಮಾಡಿಬಿಡೋಣ. ಇವಾಗ ತಣ್ಣಗಾಗಲ್ಲ. ತಣ್ಣಗಾದಮೇಲೆ ಸಕ್ಕರೆ ಪುಡಿನ ಸೇರಿಸ್ಕೊಳ್ಳೋಣ ಫ್ರೆಂಡ್. 1 ಕಪ್ ಮೈದಾ ಹಿಟ್ಟಿಗೆ ಕಡಲೆ ಹಿಟ್ಟಿಗೆ ಅರ್ಧ ಕಪ್ ಸಕ್ಕರೆ ಪುಡಿ ಸೇರಿಸ್ಕೊಳ್ಳೋಣ ಫ್ರೆಂಡ್. ಅರ್ಧ ಟೇಬಲ್ ಸ್ಪೂನ್ ಏಲಕ್ಕಿ ಪುಡಿ ಸೇರಿಸ್ಕೊಳ್ಳೋಣ. ನೋಡಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಮಾಡಿ ನೋಡಿ ಒಂದು ಸಲ, ನಿಮಗೂ ಇಷ್ಟ ಆಗುತ್ತೆ. ಆಲ್ಮೋಸ್ಟ್ ಮಾಡಿರ್ತೀರ, ಗೊತ್ತಿರುತ್ತೆ ಇದು ಯಾವ ಥರ. ಚಿಕ್ಕ ವಯಸ್ಸಿನಲ್ಲಿ ಇರೋ ಹಾಲ್ಕೋವಾ ಅಂದರೆ ಎಲ್ರಿಗೂ ಗೊತ್ತೇ ಇರುತ್ತೆ, ಎಲ್ಲರೂ ಫೇವ್ರೇಟು. ನೋಡಿ, ಒಂದು ತಟ್ಟೆಗೆ ಬೇಕಿಂಗ್ ಪೇಪರ್ ಹಾಕಿಬಿಟ್ಟು ಎಣ್ಣೆ ಸವರಿಬಿಟ್ಟು ಅದರಲ್ಲಿ ಈ ಮಿಶ್ರಣ ಹಾಕೋದು. ಹಾಕಿ ಪ್ರೆಸ್ ಮಾಡಿ ನೀಟಾಗಿ ಶೇಪ್ ಕೊಟ್ಟರೆ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿ ಒಂದು ಅರ್ಧ ಗಂಟೆ, ಒಂದು 30 ನಿಮಿಷ ಫ್ರಿಜ್ಜಲ್ಲಿ ಸೆಟ್ ಆಗಕ್ಕೆ ಇಟ್ಬಿಡೋದು. ನೋಡಿ, ಈ ಥರ ಆಗಿದೆ. ಇವಾಗ ಫ್ರಿಜ್ಜಿಂದ ಆಚೆ ತೆಗ್ತಿದ್ದೀವಿ. ನೋಡಿ, ಕಟ್ ಮಾಡೋಣ ಇವಾಗ ನಿಧಾನಕ್ಕೆ. ಎಷ್ಟು ಸಖತ್ತಾಗಿ ಬಂದಿದೆ ನೋಡಿ ಫ್ರೆಂಡ್. ಫಸ್ಟು ನಿಧಾನಕ್ಕೆ ಕಟ್ ಮಾಡ್ಕೋಬೇಕು, ಆಮೇಲೆ ಇನ್ನೊಂದು ಸತಿ ಕಟ್ ಮಾಡಿದ್ರೆ ನೀಟಾಗಿ ಬರುತ್ತೆ ಫ್ರೆಂಡ್. ಸೈಡ್ ಎಚ್ಚನ್ಸ್ ಎಲ್ಲ ತೆಗೆದಬೇಕು. ನಾನು ಸ್ವಲ್ಪ ದಪ್ಪ ಪೀಸ್ ಮಾಡಿದ್ದೀನಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ನ ಕಟ್ ಮಾಡ್ಕೊಳ್ಳಿ ಫ್ರೆಂಡ್. ನಿಮ್ಮದು ಯಾವ ಥರ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ಫ್ರೆಂಡ್, ಈ ಥರ ದಪ್ಪಗಾಗಿ ಕಟ್ ಮಾಡಿದ್ದೀನಿ ನಾನು. ನನ್ನ ಮಗಳಿಗಂತೂ ತುಂಬ ಇಷ್ಟ ಇತ್ತು ಸ್ವೀಟು. ನಾನು ಆವಾಗವಾಗ ಮಾಡ್ತಾಯಿರ್ತೀನಿ. ಇವತ್ತು ನನ್ನ ಮಗಳು ಬರ್ತಡೇ ಇದ್ದಕ್ಕೋಸ್ಕರ ನನ್ನ ಮಗಳಿಗೆ ಸ್ವೀಟ್ ಮಾಡಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.